ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಗಿರೀಶ್ ಗೌಡ್ರೆ ಕ್ಷಮಿಸ್ಬೇಕು. ಪುರುಷ ಮೇ 7, 1996, 7 ಗಂಟೆ 45 ನಿಮಿಷ ಬೆಳಗ್ಗೆ, ಹಿರಿಯೂರಲ್ಲಿ ಜನನ, ಮೂಲಾ ನಕ್ಷತ್ರ, 4ನೇ ಪಾದ, ಧನುರ್ರಾಶಿ, ವೃಷಭ ಲಗ್ನ. ನೋಡಿ, ಮೂಲಾದ 1 ಮತ್ತು 2ನೇ ಪಾದ ಮಾತ್ರ ಗಂಡ ಮೂಲ ನಕ್ಷತ್ರ. ಬಟ್ 3, 4 ಅಲ್ಲ. ಇದನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ಹೌದಾ? ಸುಮ್ಮನೆ ಅಲ್ಲ ಅಲ್ವಾ? ಬನ್ನಿ ನೋಡೋಣ. ಭಾಳ ಲೇಟ್ ಮಾಡಿಬಿಟ್ಟೆ ಏನ್ರಿ ಗೌಡ್ರೆ? ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2, ನಿಮ್ಮ ವ್ಯವಹಾರ. 3, ಪರಾಕ್ರಮ. 4, ನಿಮ್ಮ ತಾಯಿಯ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟ. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ, 24 to 29 ಆಗಲಿ ಇದ್ದರೆ ಲಾಭ ಕೊಡಲ್ಲ. 6 ರಿಂದ 24 ಇರಬೇಕು. 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. ಬನ್ನಿ, ವೃಷಭ ಲಗ್ನದ ಯೋಗಕಾರಕ ಗ್ರಹ 1 ಶುಕ್ರ. ಎರಡನೇದು ಬಂದ್ಬಿಟ್ಟು ಬುಧ. 3ನೇದು ಬಂದ್ಬಿಟ್ಟು ಶನಿ. 4ನೇದು ಬಂದ್ಬಿಟ್ಟು ಸೂರ್ಯ. ಸಂಗ್ರಹ ಯಾವುವು? ಚಂದ್ರ ಸಂಗ್ರಹ, ರಾಹು ಸಂಗ್ರಹ, ಕೇತು ಸಂಗ್ರಹ. ಅದು ಅಲ್ಲದೆ ರಾಹು ಕೇತುನು ಸಂಗ್ರಹ ಆದರೆ ಅತಿ ದೊಡ್ಡ ವಿರೋಧಿ ಕುಜ. ಇನ್ನೊಬ್ಬನು ಗುರು. ಕುಜ 12ನೇ ಮನೆ ಸ್ವಾಮಿ, ಗುರು 8ನೇ ಮನೆ ಸ್ವಾಮಿ. ನೋಡಿ ಗಿರೀಶ್ ಗೌಡ್ರೆ, ನೋಡಿ, ನಾನು ನಿಮ್ಮ ಅಷ್ಟು ಸ್ಟಡಿ ಮಾಡಿದೆ. ಈಗ ಇದು ವಕ್ರಗತಿ ನೋಡಿ, ಇಲ್ಲಿದೆ. ಇದು ಅಸ್ತಂಗತ, ಇದು ನೀಚ, ಇದು ಉಚ್ಚ. ನೀವು ಪಚ್ಚೆ ಹಾಕ್ಕೊಂಡಿದ್ದೀರೋ ಇಲ್ಲ ಗೊತ್ತಿಲ್ಲ, ದಯವಿಟ್ಟು ಪಚ್ಚೆ ಹಾಕ್ಕೋಬೇಕು ನೀವು. ಇಲ್ಲ ಅಂದರೆ ಭಾಳ ನೋಡಿ, ಲಗ್ನೇಶ ಹಸ್ತ ಆಗಬಾರ್ದು. ಲಗ್ನೇಶ ಏನಾದರೂ ಪಂಚಮೇಶ 2ನೇ ಮನಿ ಸ್ವಾಮಿ ಪ್ಲಸ್ 5ನೇ ಮನಿ ಸ್ವಾಮಿ. ಯಾರು? ಬುಧ. ಅವನು ಹಸ್ತ ಆಗಬಾರ್ದು. ಪರ್ಸ್ನಲ್ ಲೈಫು ಮತ್ತು ವ್ಯವಹಾರಗಳು ಕೆಡ್ತಾವು. ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲ ಜಾತಕದಲ್ಲಿ ಹೆಂಗಾಗಿದೆ ಅಂತ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಜಾತಕದಲ್ಲಿ ಕೆಟ್ಟಿದೆ. ಕಾರಣ ಈ ಬುಧ ಹಸ್ತಾಗಿದ್ದಾನೆ. 4ನೇ ಮನೆ ಸ್ವಾಮಿ 12ನೇ ಮನೆಗೆ ಬಂದಿದ್ದಾನೆ, ಅದು ಫೈನು, ಅದು ವಿದೇಶಿ ಯೋಗ ಕೊಡ್ತಾನೆ. 12ನೇ ಮನೆ ಸ್ವಾಮಿ 12ನೇ ಮನೆಯಲ್ಲಿದ್ದಾನೆ, ಅದು ವಿದೇಶಿ ಯೋಗನೇ ಕೊಡ್ತಾನೆ, ಅದು ಸೆಕೆಂಡ್ರಿ. ಬಟ್ ಇಲ್ಲಿ ಬುಧ ಏನಾಗಿದ್ದಾನೆ? ಹಸ್ತ ಆಗಿದ್ದಾನೆ. ಆಗಬಾರದು. 2 ಮತ್ತು 5ನೇ ಮನೆ ಸ್ವಾಮಿ. ಪರ್ಸ್ನಲ್ ಲೈಫ್ ಹಾಳಾಗುತ್ತೆ ಮತ್ತು ವ್ಯಾವಹಾರಿಕವಾಗಿಯೂ ಜೀವನ ಹಾಳಾಗುತ್ತೆ. ಇದು ನಿಮ್ಮ ಕೈಯಲ್ಲಿದೆ ಸ್ವಾಮಿ. ನೋಡಿ, ಇದು ಪಚ್ಚೆಕಲ್ಲು. ಇದು ಪಚ್ಚೆಕಲ್ಲು. ಇದು ನಾನು ಆಮೇಲೆ ನಿಮ್ಮ ಫೋಟೋ ಹೊಡೆದು ತೋರಿಸ್ತೀನಿ. ಪಚ್ಚೆಕಲ್ಲು ದಯವಿಟ್ಟು ನಾನು ಹೇಳೋದನ್ನು ನೀವು ಮಾಡ್ಕೊಳ್ಳೇಬೇಕು. ಏನು? ಪಚ್ಚೆ ಹಾಕ್ಕೊಳ್ಳೇಬೇಕು. ಹಾಕ್ಕೊಳ್ಳಿಲ್ಲ ಅಂದರೆ ಮುಂದೆ ನಾನು ಏನೇನು ಹೆಂಗೆ ಸಮಗ್ರ ಜಾತಕ ಮಾಡ್ಕೊತ ಹೋಗ್ತೇನೋ ಎಲ್ಲವೂ ಕೆಡ್ಕೊತ ಹೋಗಿದೆ. ಕಾರಣ ಇದೆ. ಆಮೇಲೆ ಇನ್ನೊಂದು ಇಲ್ಲಿ ವಿಚಿತ್ರ ಆದರೂ ಸತ್ಯ, ಪರಿವರ್ತನೆ ಯೋಗ ಇದೆ ಇದರಲ್ಲಿ. ಬುಧನ ಮನೆಯಲ್ಲಿ ಶುಕ್ರನ ಮನೆಯಲ್ಲಿ ಬುಧ. ಪರಿವರ್ತನಾ ಯೋಗ. ಭಾರಿ ಇದೆ ಇದು ಪರಿವರ್ತನಾ ಯೋಗ. ಹೌದು. ಬುಧ ಇದು ಮಹಾಲಕ್ಷ್ಮಿ ಯೋಗ. ಆ್ಯಕ್ಚುಲಿ ನಿಮ್ಗೆ ದುಡ್ಡಿಗೆ ಯಾವತ್ತೂ ಕಡಿಮೆ ಆಗಬಾರ್ದು. ಹೌದು, ನಿಮಗೆ ದುಡ್ಡಿಗೆ ಮತ್ತು ಬುದ್ಧಿಗೆ ಯಾವತ್ತೂ ಕಡಿಮೆ ಆಗೋದಿಲ್ಲ.
ಒಂದು ವೇಳೆ ನಿಮ್ಗೆ ಕಡಿಮೆ ಎಜುಕೇಷನ್ ಆಗಿದೆ, ದುಡ್ಡು ಸರಿಯಾಗಿ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಬುಧ ಅಸ್ತ ಆಗಿದ್ದಾನೆ. ದಯವಿಟ್ಟು ಒಂದು 7 ಕ್ಯಾರೆಟು ನೀವು ಏನು ಹಾಕೋಬೇಕು, 7 ಕ್ಯಾರೆಟ್ ಪಚ್ಚೆ ಹಾಕೋಬೇಕು. 7 ಕ್ಯಾರೆಟ್ ನೀಲಮ್ ಹಾಕ್ಕೊಂಡ್ರೆ ಇಲ್ಲಿ 1 ಡಿಗ್ರಿ ಇದ್ದಾನೆ ನೋಡಿ, 1 ಡಿಗ್ರಿ ಇದ್ದಾನೆ. ಯಾರು? ಶುಕ್ರ 1 ಡಿಗ್ರಿ ಇದ್ದಾನೆ. ಸೊ ಇವರಿಬ್ಬರು ವೀಕ್ನೆಸ್ಸು ಬೇರೆ ಜಾತಕಗಳಲ್ಲಿ ಕ್ಲಿಯರಾಗಿ ಕಾಣ್ತಾ ಇದೆ. ಬಟ್ ಜಾತಕ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಜಾತಕ ಚೆನ್ನಾಗಿಲ್ಲ ಅಂತ ನನ್ನ ಬಾಯಿಂದ ಬರ್ತಾ ಇಲ್ಲ. ವೀಕ್ ಇದ್ದಾರೆ, ಬುಧ ಅಸ್ತ ಆಗಿದ್ದಾನೆ ಸೂರ್ಯನಿಂದ, ಶುಕ್ರ 1 ಡಿಗ್ರಿ ಇದ್ದಾನೆ. ದಯವಿಟ್ಟು 7 ಕ್ಯಾರೆಟು ನೀವು ಪಚ್ಚೆ ಹಾಕ್ಕೊಂಡ್ರೆ, 7 ಕ್ಯಾರೆಟು ಓಪೆಲ್ ಹಾಕ್ಕೊಂಡ್ರೆ ಇದು ಒಂದು ದೊಡ್ಡ ಯೋಗ ಆಗುತ್ತೆ. ಅದು ಗಜಕೇಸರಿ ಯೋಗದಷ್ಟೇ ಪರಿಣಾಮಕಾರಿ ಯೋಗ, ಪರಿವರ್ತನಾ ಯೋಗ ಇದು. ನೋಡಿ, ಪರಿವರ್ತನಾ ರಾಜಯೋಗ ಇದು ಬಹಳ ದೊಡ್ಡ ಯೋಗ ರೀ ಇದು. ನೋಡಿ, ಇಲ್ಲಿ ಅಸ್ತ ಆಗಿದೆ, ಬುಧ ಅಸ್ತ ಆಗಿದೆ ಮತ್ತು ಶುಕ್ರ 1 ಡಿಗ್ರಿ ಇದ್ದಾನೆ. ಪರಿವರ್ತನಾ ರಾಜಯೋಗ ಅಂತ ನಾನು ಹೆಂಗೆ ಹೇಳಿ? ಒಂದು ವೇಳೆ ನೀವು 7 ಕ್ಯಾರೆಟ್ ಪಚ್ಚೆ, 7 ಕ್ಯಾರೆಟ್ ನೀವು ಓಪೆಲ್ ಹಾಕ್ಕೊಂಡ್ರೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಇಲ್ಲ ಅಂದರೆ ನೀವು ದುಡ್ಡು ಕಳ್ಕೊಳ್ಳೋದಾಗಲಿ, ಪರ್ಸ್ನಲ್ ಲೈಫ್ ಸಂಬಂಧವನ್ನು ಹಾಳು ಮಾಡ್ಕೊಳ್ಳೋದಾಗಲಿ, ಇವೆರಡೂ ನಡೆದು ಹೋಗುತ್ತೆ. ದಯವಿಟ್ಟು ತಾವು 7 ಕ್ಯಾರೆಟ್ ಓಪೆಲ್ಲು, 7 ಕ್ಯಾರೆಟ್ ಪುಷ್ಯರಾಗ ಹಾಕ್ಕೊಂಡ್ರೆ ಮಾತ್ರ ಹೇಳ್ತಾ ಇದ್ದೀನಿ, ಒಳ್ಳೆ ಪರಿವರ್ತನೆ ಯೋಗ ಇಲ್ಲಿ ಸೃಷ್ಟಿಯಾಗುತ್ತೆ. ಯಾರ ಜಾತಕದಲ್ಲಿ ಪರಿವರ್ತನೆ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆಯ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಲಾಭವನ್ನು ಪಡಿತಾರೆ. ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ದಾರಿ, ಒಳ್ಳೆ ಆಸ್ತಿ, ಒಳ್ಳೆ ದುಡ್ಡು, ಒಳ್ಳೆ ಮನಸ್ಸು ಎಲ್ಲವನ್ನು ಪಡಿತಾರೆ. ಪರಿವರ್ತನಾ ಯೋಗ ಭಾರಿ ಒಳ್ಳೆಯದ್ರಿ. 1 ಮತ್ತು 5ನೇ ಮನೆ ಸ್ವಾಮಿ ತಮ್ಮ ಜಾಗವನ್ನು ಬದಲು ಮಾಡಿಕೊಂಡ್ರೆ ಎಷ್ಟು. ಇಲ್ಲೇ ನೋಡಿ, ನಾನು ಇಡೀ ಜಾತಕದಲ್ಲಿ ಇವರಿಬ್ಬರು ಕೆಟ್ಟಿದ್ದಾರೆ, ತೋರಿಸ್ತೀನಿ ನಾನು ಹೆಂಗೆ ಕೆಟ್ಟಿದ್ದಾರೆ ಅಂತ ತೋರಿಸ್ತೀನಿ. ದಯವಿಟ್ಟು ನೋಡಿ, ಇಲ್ಲಿ ರಾಹು ನಿಮಗೆ ಒಳ್ಳೇದು ಮಾಡಲ್ಲ. ನೀವು ಪಚ್ಚೆ ಹಾಕ್ಕೊಳ್ಳಿಲ್ಲ ಅಂದರೆ 100% ಹೇಳ್ತೀನಿ, ರಾಹು ಒಳ್ಳೇದು ಮಾಡಲ್ಲ. ರಾಹು ಕೆಟ್ಟದ್ದೇ ಮಾಡ್ತಾನೆ. ಯಾಕಂದರೆ ಬುಧ ಇಲ್ಲ, ಅಸ್ತ. ಇಲ್ಲೇ ರಾಹು ಆ್ಯಕ್ಚುಲಿ ಒಳ್ಳೇದು ಮಾಡಬೇಕು, ರಾಹು ಜಾಗ ಅದು. ಆದರೆ ಏನು ಮಾಡೋದು, ಬುಧ ಅಸ್ತ ಆಗಿದ್ದಾನೆ. ನೀವು ಅದನ್ನು ನೋಡಿ, ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಭಾರಿ ಒಳ್ಳೆಯ ಜಾತಕ, ಇದರಲ್ಲಿ ಸಂಶಯನೇ ಬೇಡ. ಆದರೆ ನೀವು ಅದನ್ನು ರೆಡಿ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಯಾವುದೇ ರೀತಿ ಗ್ಯಾರಂಟಿ ಕೊಡಲ್ಲ. ಇಲ್ಲಿ ರಾಹು ಏನು ಮಾಡ್ಬೋದು, ಒಂದು ಪ್ರೀತಿ ಪ್ರೇಮದಲ್ಲಿ ನಿಮಗೆ ಮೋಸ ಆಗ್ಬೋದು. ಎರಡನೇದು, ಬುಧ ಅಸ್ತ ಆಗಿದ್ದಕ್ಕೆ ನಾನು ಹೇಳೋದು. ಎರಡನೇದು, ನಿಮಗೆ ಮಕ್ಕಳಾಗದೇ ಇರ್ಬೋದು. ಮೂರನೇದು, ವಿದ್ಯೆ ಹತ್ತದೇ ಇರ್ಬೋದು. ನಾಲ್ಕನೇದು, ಹೊಟ್ಟೆಯಲ್ಲಿ ಏನಾದರೂ ದೊಡ್ಡ ತೊಂದರೆ ಕಾಣ್ಬೋದು. 5ನೇದು, ಪ್ರೀತಿ ಪ್ರೇಮ ವಿಶ್ವಾಸದಲ್ಲಿ ಮೋಸ ಆಗ್ಬೋದು. 6ನೇದು, ಸೆಕ್ಸ್ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. 7ನೇದು, ಮಕ್ಕಳಾದರೂ ಮಕ್ಕಳು ತೀರಿ ಹೋಗ್ಬೋದು. ಇವು ಯಾವ ಬೇಕಾದ್ದಾಗ್ಬೋದು, ನೀವು ಪಚ್ಚೆ ಹಾಕ್ಕೊಳ್ಳಿಲ್ಲ ಅಂದರೆ. ನೀವು ಪಚ್ಚೆ ಹಾಕ್ಕೊಂಡು ಅವನ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಹೌದು ನೋಡಿ, ಇಲ್ಲಿ ಚಂದ್ರ ಓಕೆ, ಚಂದ್ರ ನಿಮ್ಗೆ ತೊಂದರೆ ಕೊಟ್ಟರು ಕೊಡ್ಬೋದು. ನಿಮ್ಗೆ ಮತ್ತು ಯಾರಾದರೂ ಗಜಕೇಸರಿ ಯೋಗ ಅಂದರೆ ಅಲ್ಲ, ಗಜಕೇಸರಿ ಯೋಗ ಆಗೋದು ನಾನು ಭಾಳ ಸಲ ಹೇಳಿದ್ದೀನಿ, ಈಗೂ ನಾನು ತಿಳಿಸ್ಕೊಡ್ತೀನಿ. ಯಾಕೆ ಹೇಳಿ, ನೀವು ತಿಳ್ಕೋಬೇಕು. ನೋಡಿ, ವೃಷಭ ಲಗ್ನಕ್ಕೆ ಗುರು 8ನೇ ಮನೆ ಸ್ವಾಮಿ. 8ನೇ ಮನೆ ಸ್ವಾಮಿಯಿಂದ ಯಾವ ಯೋಗವೂ ಆಗುವುದಿಲ್ಲ, ಒಂದೇ ಒಂದು ಬಿಟ್ಟು, ವಿಪರೀತ ರಾಜಯೋಗ ಬಿಟ್ಟು. ಎಲ್ಲ ಲಗ್ನಕ್ಕೂ ಆಗಲ್ಲ ಗಜಕೇಸರಿ ಯೋಗ. ಆಗೋದೇ ಅದು ಮೀನ ಲಗ್ನಕ್ಕೆ, ಮೇಷ ಲಗ್ನಕ್ಕೆ, ಕರ್ಕ ಲಗ್ನಕ್ಕೆ, ವೃಶ್ಚಿಕ ಲಗ್ನಕ್ಕೆ, 4 ಲಗ್ನಕ್ಕೆ ಮಾತ್ರ ಗಜಕೇಸರಿ ಯೋಗ ಆಗುತ್ತೆ. ಇಲ್ಲಿ ವಿಪರೀತ ರಾಜಯೋಗ ಇಲ್ಲ. ಯಾರು? ಗುರು. ವಿಪರೀತ ರಾಜಯೋಗದಲ್ಲಿ ಗುರು ಇದ್ದಾನೆ. ಹಾಗಾಗಿ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿ ಏನಂದರೆ, ಶುಕ್ರನ ಶಕ್ತಿಯುತನಾಗಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಕಷ್ಟಕ್ಕೆ ಬೀಳ್ತೀರ ನೀವು. ನಾವು ಓಪನ್ ಹೇಳ್ತಾ ಇದ್ದೀನಿ ನಿಮಗೆ. ವಾಟ್ ಈಸ್ ದ ಮೀನಿಂಗ್ ಆಫ್ ವಿಪರೀತ ರಾಜಯೋಗ? ಭಾರಿ ದೊಡ್ಡ ಯೋಗ ರೀ ಇದು. ಗಜಕೇಸರಿ ಯೋಗ ಪರಿವರ್ತನೆ ಯೋಗಕ್ಕಿಂತ ದೊಡ್ಡ ಯೋಗ ಅಂದರೆ ದೊಡ್ಡ ಇಲ್ಲ.
ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಅಸ್ಯೂಮ್ ದ್ಯಾಟ್ 18 ವರ್ಷ ಒಂದು ಕಾಲ ಇರುತ್ತೆ ಅಂದ್ಕೊಳ್ಳಿ. 18 / 3 3 1 3 6 6 ವರ್ಷ ವಿಪರೀತ ಕಷ್ಟ ಕೊಡ್ತಾನೆ, ಅನ್ಲಿಮಿಟೆಡ್ ಕಷ್ಟ. 6 ವರ್ಷ ನಿಮಗೆ ರಿಲ್ಯಾಕ್ಸೇಷನ್ ಕೊಡ್ತಾನೆ. ಇನ್ನು 6 ವರ್ಷ, ಕೊನೆಯ 6 ವರ್ಷ ಸಿಕ್ಕಾಪಟ್ಟಿ ಲಾಭ ರೀ, ನೀವು ತೊಗೊಳಕ್ಕಾಗಲ್ಲ ಅಷ್ಟು ನಿಮಗೆ ಅನ್ಲಿಮಿಟೆಡ್ ಲಾಭ ಕೊಡ್ತಾನೆ, ಸಿಕ್ಕಾಪಟ್ಟಿ ಲಾಭ ಕೊಡ್ತಾನೆ. ಸೊ ಗುರುನ ಜೊತೆಗೆ ಚಂದ್ರ ಇರೋದ್ರಿಂದ ಅಲ್ಲಿ ಅಷ್ಟಮದಲ್ಲಿ ಚಂದ್ರನಿಂದ ಯಾವುದೇ ರೀತಿ ನಿಮಗೆ ಹಾನಿ ಆಗೋದಿಲ್ಲ, ತಲೆ ಕೆಡಿಸ್ಕೋಬೇಡಿ. ಬನ್ನಿ, ಶನಿ 11ರಲ್ಲಿ ಶನಿ ಇದ್ದಾನೆ. ನೋಡಿ, ಒಂಥರ ಬೂಸ್ಟರ್ ಇವನು, ಒಂಥರ ಟಾನಿಕ್ ಡ್ರಗ್ಸ್ ಇದ್ದಂಗೆ. ಕೇತುಗೆ ತಲೆ ಇಲ್ಲ ಸಾರ್, ಬರೀ ದೇಹ ಅಷ್ಟೆ. ಅವ ಯಾರ ಜೊತೆಗಿರ್ತಾನೋ ಅವ್ರಂಗೆ ನಡ್ಕೋತಾನೆ. ರಾಹು ಆಗಲ್ಲ, ಅವನು ಹೆಂಗೆ ಇರಲಿ, ಅವನು ಹಾಳು ಮಾಡೋದು ಇಷ್ಟ. ಇಲ್ಲೇ ಕೇತು ತನ್ನ ಗುರುಗಳ ಮನೆಯಲ್ಲಿದ್ದಾನೆ. ಹಾಗಾಗಿ ಶನಿಯ ಜೊತೆಗೆ ಇರೋದ್ರಿಂದ ಇಲ್ಲಿ ಕೇತು ಭಾಳ ಒಳ್ಳೆ ಫಲ ಕೊಡ್ತಾನೆ, ವಿಪರೀತ ಫಲ ಕೊಡ್ತಾನೆ. ಯಾರಿಂದ? ಶನಿ. ನಿಮಗೆ 11ನೇ ಮನೆಯಲ್ಲಿ ಶನಿ ಬಂದರೆ ನಾನು ಯಾವಾಗಲೂ ಹೇಳ್ತೀನಿ ಭಾರಿ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕೆ ಅಂತ ನಾನು ಮುಂದೆ ತೋರಿಸ್ತೀನಿ. ನೋಡಿ, ಇಲ್ಲಿ ಕುಜ ವಿಪರೀತ ರಾಜಯೋಗದಲ್ಲಿ ಬಂದ. ಯಾವಾಗ ನೀವು ವಿಪರೀತ ರಾಜಯೋಗ ಆಗ್ತಾನಂದರೆ, ನೀವು ಮಾಂಗ್ಲಿಕ ದೋಷ ಇದ್ದ ಹುಡುಗಿನೇನಾದರೂ ಮದುವೆ ಆದರೆ ಹವಳ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹವಳ ಹಾಕ್ಕೋಬೇಡಿ. ನೀವು ನೋಡುವಾಗ, ಹೆಣ್ಣನ್ನು ನೋಡುವಾಗ ದಯವಿಟ್ಟು ಅವಳ ಹೆಸರು, ಡೇಟ್ ಆಫ್ ಬರ್ತು, ಹುಟ್ಟಿದ ದಿನ, ಹುಟ್ಟಿದ ತಾರೀಕು, ಹುಟ್ಟಿದ ವೇಳೆ ನನಗೆ ಕೊಟ್ಟರೆ ನಾನು ಮಾಂಗಲಿಕ ದೋಷ ಇದೆ ಇಲ್ಲ ಅನ್ನೋದನ್ನು ನೋಡಿಬಿಟ್ಟು ನಾನು ನಿಮಗೆ ಹೇಳಬಲ್ಲೆ. ದಯವಿಟ್ಟು ಆ ಕೆಲಸ ಮಾಡಿ. ನೋಡಿ, ಮಾಂಗಲಿಕ ದೋಷ, ನೀವು ಏನಾದರೂ ಮಾಂಗಲಿಕ ದೋಷ ಇದ್ದವ್ರನ್ನ ಮದುವೆ ಆದರೆ ಈ ಕುಜ ಏನು ಮಾಡ್ತಾನೆ? ವಿಪರೀತ ರಾಜಯೋಗ ಬರ್ತಾನೆ. ನೋಡಿ, 2 ಗ್ರಹಗಳಿಂದ ವಿಪರೀತ ರಾಜಯೋಗ ಎಷ್ಟು ಚೆನ್ನಾಗಿದೆ ರೀ ನಿಮ್ಮ ಜಾತಕ. ಒಂದು ಮಹಾಲಕ್ಷ್ಮಿ ಯೋಗ ಪಚ್ಚೆ ಹಾಕ್ಕೊಂಡ್ರೆ, 2 ಪರಿವರ್ತನಾ ಯೋಗ ಪಚ್ಚೆ ಹಾಕ್ಕೊಂಡ್ರೆ, 3 ನೋಡಿ 3 2 ಗ್ರಹಗಳಿಂದ ಏನು 2 ವಿಪರೀತ ರಾಜಯೋಗ, 2 ವಿಪರೀತ ರಾಜಯೋಗ. ಹೌದಾ? 4ನೇದ್ದು ಮತ್ತು ಶನಿಯಿಂದ ಮಹಾಲಕ್ಷ್ಮಿ ಯೋಗ, 9ನೇ ಮನೆ ಸ್ವಾಮಿ 11ರಲ್ಲಿ ಬಂದಿಟ್ಕೊಂಡಿದ್ದಕ್ಕೆ. ಹೌದಾ? 1 2 3 4 5 ದೊಡ್ಡ ರಾಜಯೋಗಗಳಿದ್ದರೂ ನೀವು ಮುಂದೆ ಸಫರ್ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕೆ? ಆಮೇಲೆ ಇನ್ನೊಂದು ಯೋಗ ಇದೆ, ವಿದೇಶಿ ಯೋಗ. ನೋಡಿ, 4ನೇ ಮನೆ ಸ್ವಾಮಿ 12ರಲ್ಲಿ ಬಂದರೆ ವಿದೇಶಿ ಯೋಗ ಅಂತೀವಿ ನಾವು. ಒಟ್ಟು 5 ಯೋಗಗಳಿದ್ದಾವೆ ನಮಗೆ ವಿದೇಶಿ ಯೋಗ. ಹೌದು, ಸೂರ್ಯ ಇಲ್ಲಿ ಕೆಟ್ಟವನಲ್ಲ, ಒಳ್ಳೆಯವನು. ಯಾಕಂದರೆ ಉಚ್ಚ ಸ್ಥಾನಕ್ಕೆ ಬಂದಿದ್ದಾನೆ. ನಿಮಗೆ ವಿದೇಶಿ ಯೋಗ ಇವತ್ತಿಲ್ಲ ನಾಳೆ ನೀವು ವಿದೇಶಕ್ಕಾದರೂ ಹೋಗಿ ಬರ್ತೀರ. ಆದರೆ ಹವಳ ಹಾಕಬೇಕು ಬೇಡ, ನಾನು ಹೇಳೋದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಹವಳ ಹಾಕಬೇಕು ಬೇಡ, ಇದನ್ನು ನಾನು ಎಲ್ಲಿ ಒಂದೊಂದೇ ಜಾತಕದಲ್ಲಿ ನಾನು ಹೇಳ್ಕೊತಾ ಹೋಗ್ತೇನೆ. ಸರಿನಾ? ಬನ್ನಿ ನೋಡೋಣ. ಹಾಗಾದರೆ ಮೊದಲು ದೃಷ್ಟಿ ನೋಡಿಕೊಂಡು ಆಮೇಲೆ ಈಗ ಸಮಗ್ರ ಕುಂಡಲಿ ಕಡೆ ಹೋಗೋಣ. ಫಸ್ಟ್ ಅವನು ನೋಡೋದೇ 11ನೇ ಮನೆಯಲ್ಲಿ ನಿಮ್ಮ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ. ಆಮೇಲೆ ರಾಹು ನೋಡ್ತಾನೆ. ಆಮೇಲೆ ಬಂದ್ಬಿಟ್ಟು ಸೀದಾ ಎಲ್ಲಿ ಹೋಗ್ತಾನೆ? ನಿಮ್ಮ ಅಷ್ಟಮ ನೋಡ್ತಾನೆ. 11ರಲ್ಲಿ ಒಳ್ಳೆ ಲಾಭ ಕೊಡ್ತಾನೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಶನಿ ಈಸ್ ಎ ಲೇಟೆಸ್ಟ್ ಪರ್ಫೆಕ್ಟ್ ಪರ್ಮನೆಂಟ್. ಯಾವತ್ತೂ ಶನಿಯಿಂದ ನೀವು ಕಿರಿಕಿರಿ ಅನುಭವಿಸೋದಿಲ್ಲ. ಹೌದು, ಯಾಕಂದರೆ 9ನೇ ಮನೆ ಸ್ವಾಮಿಯಾಗಿ, ಅದು ಯೋಗಕಾರಕನಾಗಿ, ಅದು ಹೋಗಿ 11ನೇ ಭಾವದಲ್ಲಿ ಬಂದು ಕುಂತ್ರೆ, ಲಾಭದಲ್ಲಿ ಬಂದು ಕುಂತ್ರೆ ಸ್ವಲ್ಪ ಲೇಟೆಸ್ಟು ಪರ್ಫೆಕ್ಟು ಪರ್ಮನೆಂಟು. ದಯವಿಟ್ಟು ನಾನು ಹೇಳೋದನ್ನು ಕೇಳಿ.
ನೀವು ಪಚ್ಚ ಮತ್ತು ಓಪೆಲನ್ನು ಧರಿಸಲಿಲ್ಲ ಅಂದರೆ ಭಾಳ ಕಷ್ಟಕ್ಕೆ ಬೀಳ್ತೀರ. ನಾನು ಇಲ್ಲಿ ಯಾವ ಗ್ರಹಗಳ ಶಾಂತಿನೂ ಮಾತಾಡಲಿಲ್ಲ, ಆದರೂ ಎಲ್ಲ ಚಾರ್ಟ್ಸ್ ಕೆಟ್ಟಿದ್ದಾವೆ. ಯಾಕೆಂದರೆ ಈ ಮೂರು ಇವನು ವೀಕ್ ಇರೋದ್ರಿಂದ ಇವನು ಬುಧ ನೋಡಿ ವಿಪರೀತ ರಾಜ್ಯಕ್ಕೆ ಕನ್ವರ್ಟ್ ಮಾಡ್ಬೇಕಂದ್ರೆ ನೀವು ಮಾಂಗಲಿಕ ದೋಷ ಇದ್ದವ್ರ ಮದುವೆ ಆಗಬೇಕು. ಸೀದಾ ನೋಡೋದೇ ನಿಮ್ಮ 3ನೇ ಭಾವ ಭಾರಿ ಧೈರ್ಯವಂತನ ಮಾಡ್ತಾನೆ. ಅದಾದಮೇಲೆ ನಿಮ್ಮ 6ನೇ ಭಾವ ಸಾಲವನ್ನು ಸಂಪೂರ್ಣವಾಗಿ ಇದು ಮಾಡ್ತಾನೆ. 7ನೇ ಭಾವ ಮದುವೆ ಕೆಡಿಸ್ತಾನೆ. ಒಂದು ವೇಳೆ ನೀವು ಮಾಂಗಲಿಕ ದೋಷ ಇದ್ದವ್ರ ಮದುವೆ ಆದರೆ ಮೈನಸ್ ಪ್ಲಸ್ ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್, ಇಲ್ಲಿ ಪ್ಲಸ್ ಆಗುತ್ತೆ. ಒಳ್ಳೆ ದಾಂಪತ್ಯ ಕೊಡ್ತಾನೆ. ಗೌಡ್ರಿ, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಹೋರಾನ ಎದಕ್ಕೆ ನೋಡ್ತೇವೆ ನಾವು? ಹೋರ ಎದಕ್ಕೆ ನೋಡ್ತೇವೆ? ಜೀವನದಲ್ಲಿ ನೀವು ದುಡ್ಡು ಮಾಡ್ತಿರೋ ಇಲ್ಲ ಅಂತ. ಹೌದಾ? ನೋಡಿ, ಫಸ್ಟ್ ಆಫ್ ಆಲ್ ಚಂದ್ರ ಬಂದು ಇಳ್ಕೊತಿದ್ದಾನೆ ಸೂರ್ಯನ ಮನೆಯಲ್ಲಿ. ಕರೆಕ್ಟಾ? ಚಂದ್ರನ ಮನೆಯಲ್ಲಿ ಸೂರ್ಯ ಇದ್ದಾನೆ. ಹೌದಾ? ಇಲ್ಲೇ ಇಬ್ಬರು ಗಂಡು ಮಕ್ಕಳು, ಇಬ್ಬರು ಗಂಡು ಗ್ರಹ. ಹೌದಾ? ಒಂದು ಹೆಣ್ಣು ಗ್ರಹ, ಇದು ನಪುಂಸಕ. ಇಲ್ಲಿ ಚಂದ್ರ ಹೆಣ್ಣು ಗ್ರಹ, ಶುಕ್ರ ಹೆಣ್ಣು ಗ್ರಹ, ಕುಜ ಗಂಡು, ರಾಹು ಗಂಡು, ಕೇತು ಗಂಡು. ಹೌದಾ? ನಿಮ್ಮ ದುಡ್ಡು ಭಾಳ ಕಷ್ಟಪಟ್ಟು ಮಾಡಬೇಕು ನೀವು, ಭಾಳ ಕಷ್ಟಪಟ್ಟು. ಈಸಿ ಆಗ್ಬೇಕಂದ್ರೆ 7 ಕ್ಯಾರೆಟು ಪಚ್ಚೆ, 7 ಕ್ಯಾರೆಟು ಹವಳ, 7 ಕ್ಯಾರೆಟು ಓಪನ್ ಬೇಕೇ ಬೇಕು. ಒಂದು ಕೆತ್ತ ಬನ್ನಿ ತೋರಿಸ್ತೀನಿ. ದ್ರಕ್ಕಾಣ ನೋಡೋಣ. ದ್ರಕ್ಕಾಣದಲ್ಲಿ ಏನಿದೆ ನೋಡೋಣ ಬನ್ನಿ. D2 ಹೋಯಿತು ಆಲ್ರೆಡಿ ಬಿಕಾಸ್ ಆಫ್ ಶುಕ್ರ ಮತ್ತು ನೋಡಿ ದ್ರಕ್ಕಾಣ. ನೋಡಿ ದ್ರಕ್ಕಾಣದಲ್ಲಿ ಇಲ್ಲಿ 3ನೇ ಭಾವ ಬಿಟ್ಟು ಬೇರೆ ಏನು ನೋಡಲ್ಲ ನಾವು. ಏನು 3ನೇ ಭಾವ ಏನು ಸೂಚಿಸುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್. 3ನೇ ಭಾವ ಸೂಚನೆ ಏನಪ್ಪ ಅಂದರೆ ಅದರದ್ದು ಲಗ್ನ ಜಾತಕದ 3ನೇ ಭಾವದಲ್ಲಿ ಸೂಕ್ಷ್ಮ ಕುಂಡ್ಲಿ ಇದು. ಹೌದಾ? ಹಾಗಾದರೆ ಏನು ನೋಡ್ತೀವಿ? ನಿಮ್ಮ ಊಟದ ಪದ್ಧತಿ ನೋಡ್ತೀವಿ. ಒಂದು ಯಾವುದು ಗೌಡ್ರೆ, ನೀವು ಭಾಳ ನಾನ್ ವೆಜ್ ಪ್ರಿಯರು. ಯಾಕಂದ್ರೆ ಕೇತು 3ನೇ ಮನೆಯಲ್ಲಿದ್ದಾನೆ. ಒಂದನೇದು ನಿಮ್ಮ ಲೈಕಿಂಗ್ಸ್ ನೋಡ್ತೀವಿ 3ನೇ ಭಾವದಿಂದ. ನಿಮ್ಮ ಅಕ್ಕ ತಂಗಿ ನೋಡ್ತೀವಿ, ಅಣ್ಣ ತಮ್ಮನ ನೋಡ್ತೀವಿ. 3ನೇ ಭಾವ ದ್ರಕ್ಕಾಣದಿಂದ ನೀವು ಎಷ್ಟು ಕಷ್ಟಪಡ್ತೀರಾ ಅನ್ನೋದನ್ನು ನೋಡ್ತೀವಿ. ಏನು ಈಸಿಯಾಗಿ ದುಡ್ಡು ಬರುತ್ತೋ ಇಲ್ಲ ಅನ್ನೋದನ್ನು ನೋಡ್ತೀವಿ. ನೋಡಿ 5ನೇ ಮನೆ ಸ್ವಾಮಿ 7ರಲ್ಲಿದ್ದಾನೆ, ಸೂಪರ್, ಸರಿ ಒಪ್ಕೋತೀನಿ ನಾನು, ಇಲ್ಲ ಅಂತಲ್ಲ. ಬಟ್ 3ನೇ ಮನೆ ಸ್ವಾಮಿ ಅಷ್ಟಮದಲ್ಲಿ ಬಂದಿದ್ದಾನೆ. ಹಾಗಾಗಿ ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಕ್ಕ ತಂಗಿಯರ ಜೊತೆಗೆ ಇಲ್ಲ ಅಣ್ಣ ತಮ್ಮಂದಿರ ಜೊತೆಗೆ ಈಗ ಚೆನ್ನಾಗಿದ್ದನ್ನು ಮುಂದೆ ಸಂಬಂಧಗಳು ಕೆಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನಂಬರ್ 1. 2ನೇದು, ನೀವು ವಿಪರೀತ ಕಷ್ಟಪಟ್ಟು ಮೇಲೆ ಬರಬೇಕು, ಈಸಿಯಾಗಿ ಬರೋಕ್ಕಾಗಲ್ಲ ಅಂತ ದ್ರಕ್ಕಾಣ ಹೇಳುತ್ತೆ. ನೋಡಿ 10ನೇ ಮನೆಯಲ್ಲಿ ಶುಕ್ರ ಕುಂತವನು ಅಲ್ಲೇ ಕೂತಿದ್ದಾನೆ. 9ನೇ ಮನೆಯಲ್ಲಿ ಕುಂತವನು ಬುಧ ಅಲ್ಲೇ ಕೂತಿದ್ದಾನೆ. 10ನೇ ಕುಜ ಎಲ್ಲಿ ಕೊಡ್ಬೇಕು ಅಲ್ಲೇ ಕೂತಿದ್ದಾನೆ. ಅವ್ರ ಚಲನೆ ಆಗಿಲ್ಲ ಅಂದರೆ ಅವ್ರ ಹಸ್ತ ಆಗಿದ್ದಾನೆ ಅಂತ. ದಯವಿಟ್ಟು ನೀವು ಅವ್ರ 3 ಮಂದಿನ 100% ತೋರಿಸ್ತೀನಿ. ಬನ್ನಿ, ನಾನು ನಿಮಗೆ ತೋರಿಸ್ಕೊತಾ ಹೋಗ್ತೇನೆ. ನೋಡಿ, ಚತುರ್ಥಾಂಶ ಯಾಕೆ ನೋಡ್ತಾರೆ ಅಂದರೆ ಜಾತಕದ ಲಗ್ನ ಕುಂಡಿಯಲ್ಲಿ 4ನೇ ಭಾವವನ್ನು ಸೂಕ್ಷ್ಮವಾಗಿ ತಿಳಿದುಕೊಳ್ಳೋದು ಈ ಚತುರ್ಥಾಂಶ ನೋಡ್ತಾರೆ. ಇದರಲ್ಲಿ ಏನಪ್ಪ ಮೇನ್ ಇಂಪಾರ್ಟೆಂಟು? ಒಂದು ನಿಮ್ಮ ತಾಯಿ, ಒಂದು ನಿಮ್ಮ ತಾಯಿ, 2 ನಿಮ್ಮ ಪ್ರಾಪರ್ಟಿ, ಇಮ್ಮೊಬೈಲ್ ಪ್ರಾಪರ್ಟಿ. ಏನು? ಫಾರ್ಮ್ ಹೌಸು, ಮನೆ, ಹೊಲ, ಇವೆಲ್ಲವೂ ಇಮ್ಮೊಬೈಲ್ ಪ್ರಾಪರ್ಟೀಸ್. ಮಾಡ್ತಿರೋ ಇಲ್ಲೋ ಜೀವನದಲ್ಲಿ ಅದನ್ನು ನೋಡ್ಬೇಕು ನಾವು. ಕರೆಕ್ಟಾ? ಫಸ್ಟ್ ನೋಡಬೇಕಾಗಿದ್ದೇನಪ್ಪ ನಾವು? ಫಸ್ಟ್ ನೋಡಬೇಕಾಗಿತ್ತು 1ನೇ ಮನೆ ಸ್ವಾಮಿ ಕುಜ 9ರಲ್ಲಿ ನೀಚಾಗಿದ್ದಾನೆ.
4ನೇ ಮನೆ ಸ್ವಾಮಿ ಶನಿ ಅಷ್ಟಮದಲ್ಲಿ ಶುಕ್ರನ ಜೊತೆಗಿದ್ದಾನೆ. ಇದಕ್ಕೆಲ್ಲ ಕಾರಣ ಆ ಬುಧ ಅಸ್ತ ಆಗಿದ್ದು, ಶುಕ್ರ ಅಸ್ತ ಆಗಿದ್ದು, ಶುಕ್ರ ವೀಕ್ ಇದ್ದಿದ್ದು, ಕುಜ ಅಸ್ತ ಆಗಿದ್ದು. ನಿಮ್ಮ ಜಾತಕದಲ್ಲಿ ಯಾವುದೇ ದೋಷವನ್ನು ನಾನು ನೋಡಲಿಲ್ಲ. ಬಟ್ ಆದರೆ ಡಿವಿಷನಲ್ ಚಾರ್ಟಲ್ಲಿ ಯಾವುದೂ ಸರಿ ಇಲ್ಲ. ಕಾರಣ ಆ 3 ಗ್ರಹಗಳ ಅಸ್ತ ಆಗಿರೋದ್ರಿಂದ. ನಾನು ಹೇಳೋದನ್ನು ನೀವು ಸರಿಯಾಗಿ ತಿಳ್ಕೊತೀನಿ ಅಂದ್ಕೊಂಡಿದ್ದೀನಿ. ಕರೆಕ್ಟಾ? ಬನ್ನಿ. ಹಾಗಾಗಿ ದಯವಿಟ್ಟು ನಾನು ಈಗೂ ಅಷ್ಟೇ ನೋಡಿ, ಈಗ ಇಲ್ಲಿ ಅವನು 7ನೇ ಮನೇಲಿ ಬಂದು ಕೂತಿದ್ದಾನೆ ಅಷ್ಟೇ. ಬುಧ ಜಗನೇ ಖಾಲಿ ಮಾಡಿಲ್ಲ ಅವನು, ಸ್ವಲ್ಪನೂ. ಶುಕ್ರನೂ ಖಾಲಿ ಮಾಡಿಲ್ಲ. ಕುಜ ನೋಡಿ ಇಲ್ಲಿ ಬಂದು ಕೂತು ನೀಚನಾದ 9ರಲ್ಲಿ. ಸೊ ಅದರ ಅರ್ಥ ಹವಳದ ಅವಶ್ಯಕತೆ ನಿಮಗಿದೆ ಅಂತ. ನೀವು ಹವಳ ಹಾಕ್ಕೊಂಡಿದ್ದೆ ಆದರೆ 100% ಹೇಳ್ತೀನಿ, ಕುಜ ಅವನು 5ನೇ ಮನೆಯಲ್ಲಿ ಬರ್ತಿದ್ದ. ಇವರು ವೃಶ್ಚಿಕ ಲಗ್ನದ ಯೋಗಕಾರಕರು 7 ಮತ್ತು 8ರಲ್ಲಿ. ಶನಿನೂ ನೋಡಿ. ಸೊ ಕ್ಯಾಲ್ಕುಲೇಷನ್ ಇರುತ್ತೆ. ಆ ಕ್ಯಾಲ್ಕುಲೇಷನ್ ಡಿವಿಷನ್ ಪ್ರಕಾರ ತಾವು ಜೀವನದಲ್ಲಿ ಇರೋ ಆಸ್ತಿನ ಕಳ್ಕೋತೀರಾ ಅಂತ ತೋರಿಸ್ತಾ ಇದೆ. ನಿಮ್ಮ ತಂದೆ ಮಾಡಿಟ್ಟಿರೋ ಪ್ರಾಪರ್ಟಿನ ನೀವು ಕಳ್ಕೋತೀರಾ ಅಂತ ಹೇಳ್ತಾ ಇದೆ. ಹಂಗೆ ನೋಡಿದರೆ ನೀವು ಪ್ರಾಪರ್ಟಿ ಹೆಚ್ಚಿಗೆ ಮಾಡಬೇಕು. ಹೆಂಗೆ? ಸಿಕ್ಕಾಪಟ್ಟಿ ಮಾಡಬೇಕು. ಹೆಂಗೆ? ಮತ್ತು ಅದನ್ನೇ ಹೇಳ್ತೀರಾ ಗುರುಗಳೇ ನೀವು ಅಂತ. ಹೌದು, ನಾನು ಬಿಟ್ಟರೆ ನೋಡಿ, ನಾನು ಬೇರೆ ಏನು ಹೇಳಲ್ಲ. ನೀವು 3 ಹಾಕ್ಕೊಂಡ್ರೇ ಒಳ್ಳೆಯದು ಅಂತಲೇ ಹೇಳೋದು ನಾನು. ನೋಡಿ, 5ನೇ ಮನೆಯಲ್ಲಿ ಯಾರೂ ಇಲ್ಲ. 5ನೇ ಮನೆಯಲ್ಲಿ ಯಾರ್ಯಾರು ಇಲ್ಲ. ಇದು ಸಪ್ತಾಂಶ ನೋಡೋದು ಯಾರಕ್ಕಂದ್ರೆ ಜಸ್ಟ್ ಯಾವ ಮಗು ಹುಟ್ಟುತ್ತೆ ನಮಗೆ. ನೋಡಿ, ನಿಮಗೆ ಚಂದ್ರ ಬಂದು 12ರಲ್ಲಿ ಇರೋದ್ರಿಂದ, ಬುಧ ಬಂದು 7ನೇ ಮನೆ ಸ್ವಾಮಿ 10ರಲ್ಲಿರೋದ್ರಿಂದ ನೋಡಿ, 4ನೇ ಮನೆಯಲ್ಲಿ ಇವನು ಓಕೆ, ಇವನು ಯಾಕೆ ಫಸ್ಟ್ ನಿಮ್ಗೆ ಹುಟ್ಟೋದು ಹೆಣ್ಣು, ಆಮೇಲೆ ಗಂಡು, 2 ಅಂತ ಹೇಳ್ಬೋದು. 5ನೇ ಮನೆ ಚಂದ್ರ ಪ್ಲಸ್ 7ನೇ ಮನೆ ಸ್ವಾಮಿ ಸೂರ್ಯ 10ನೇ ಮನೆಯಲ್ಲಿದ್ದಾನೆ. ಹೌದು, 2 ಹೆಣ್ಣು ಆದರೂ ಆಗ್ಬೋದು, 1 ಗಂಡು 1 ಹೆಣ್ಣು ಆದರೂ ಆಗ್ಬೋದು. ಅದನ್ನು ನಿಖರವಾಗಿ ನಾವು ಇಷ್ಟು ಹೇಳ್ಬೋದು. ನೋಡಿ, ಲಗ್ನ ಜಾತಕದಲ್ಲಿಯೂ ಕುಜ 12ರಲ್ಲಿದ್ದ. ಬಟ್ ನೋಡಿ, ಕುಜ ಯಾರಿವನು? ಮಿಥುನ ಲಗ್ನದ ಅತಿ ದೊಡ್ಡ ವಿರೋಧಿ. ಲಗ್ನದಲ್ಲಿ ಬಂದು ಕುಂತ್ರೆ ಏನಾಗುತ್ತೆ? ಮಾಂಗಲಿಕ ದೋಷ ಆಗುತ್ತೆ. 5ನೇ ಮನೆ ಸ್ವಾಮಿ 5ನೇ ಮನೆಯಲ್ಲಿದ್ದಾನೆ. 1ನೇ ಮನೆ ಸ್ವಾಮಿ 9ರಲ್ಲಿದ್ದಾನೆ. ಕರೆಕ್ಟಾಗಿ 9ನೇ ಮನೆ ಸ್ವಾಮಿ 4ನೇ ಮನೆಯಲ್ಲಿದ್ದಾನೆ. 7 ಮತ್ತು 10ನೇ ಮನೆ ಸ್ವಾಮಿ 6ರಲ್ಲಿ ಬಂದು ಕೂತಿದ್ದಾರೆ. ದಾಂಪತ್ಯವನ್ನು ನೋಡಬೇಕಂದ್ರೆ ನೋಡಿ, ಜನ್ಮಕುಂಡ್ಲಿಯ ಸೂಕ್ಷ್ಮ ಕುಂಡ್ಲಿ ಅಂದರೆ ನವಮಾಶ. ನವಮಾಶದ ಸೂಕ್ಷ್ಮ ಕುಂಡ್ಲಿ ಅಂದರೆ D30. ಇಲ್ಲಿ ಏನು ಹೇಳ್ತಾ ಇದೆ? ನೀವು ಮದುವೆ ಆದರೆ ಮಾಂಗಲಿಕ ದೋಷ ಇದ್ದವ್ರನ್ನೇ ಆಗಬೇಕು ಅಂತ ಹೇಳ್ತಾ ಇದೆ. ಇಲ್ಲಿ ಶುಕ್ರ ಅಸ್ತ ಆಗಿರ್ತಾನೆ. ನೀವು ತಿಳ್ಕೊಂಡಂಗೆ ನೀವು ನಡೆಯಲ್ಲ. ಅಸ್ತ ಆಗಿರ್ತಾನೆ. ಸೊ 7ನೇ ಮನೆ ಮತ್ತು 5ನೇ ಮನೆ ಕೆಟ್ಟಂಗನೆ. ಇಲ್ಲಿ ನೀಚ ಆದ ಇವನು, ಸೂರ್ಯ ನೀಚ ಅವನು. ನೋಡಿ, ಇಲ್ಲಿ ನೀಚ. ಓಪೆಲ್ ಹಾಕ್ಕೊಳ್ಳೇಬೇಕು ನೀವು. ಓಪೆಲ್ ಏನಾದರೂ ಹಾಕ್ಕೊಂಡಿದ್ರೆ ಇಲ್ಲಿ 3ರಲ್ಲಿ ಅಥವಾ 2ರಲ್ಲಿ ಬರ್ತಿದ್ದ, ಇಲ್ಲ 7ರಲ್ಲಿ ಬರ್ತಿದ್ದ. ಸೂರ್ಯ ನೀಚ ಇಲ್ಲಿ. ಸೊ ದಯವಿಟ್ಟು ನನ್ನ ಮಾತು ಕೇಳಿ. ದಾಂಪತ್ಯ ಚೆನ್ನಾಗಿರುತ್ತೆ, ಅದರಲ್ಲಿ ಸಂಶಯ ಏನಿಲ್ಲ. ಆದರೆ
ಡೈವರ್ಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ, ಕಚ್ಚಾಟ ಭಾಳ ಇರುತ್ತೆ. ದಯವಿಟ್ಟು ತಾವು ಅರ್ಕ ವಿವಾಹವಾಗಿ ಮದುವೆ ಆಗೋದು ಭಾಳ ಬೆಟರ್. ನೋಡಿ, ಅಷ್ಟಮದಲ್ಲಿ ಬುಧ ಶನಿ. ನೋಡಿ, ಇಲ್ಲಿ ಹಂಸ ಮಹಾಪುರುಷ ರಾಜಯೋಗ ಆಗಿದೆ. ಇಲ್ಲಿ ಡಿಟೇನಲ್ಲಿ ಕೆಲಸಕ್ಕೇನು ತೊಂದರೆ ಇಲ್ಲ ಸರ್, ನಾನು ಹೇಳ್ತಾ ಇದ್ದೇನಲ್ಲ, ಆವಾಗಿಂದ ಕೆಲಸಕ್ಕೇನು ತೊಂದರೆ ಇಲ್ಲ. ನಿಮ್ಮ ಪರ್ಸ್ನಲ್ ಲೈಫು ಮತ್ತು ವ್ಯವಹಾರಗಳು ಕೆಡ್ತಾವೆ. ನೀವು ಪಚ್ಚೆ ಮತ್ತು ಓಪೆಲ್ಲು ಮತ್ತು ಹವಳ ಹಾಕ್ಕೊಳ್ಳಿಲ್ಲ ಅಂದರೆ ನಿಮ್ಮ ವ್ಯವಹಾರಗಳು ಕೆಡ್ತಾವೆ, ಸಂಬಂಧವು ಹಾಳಾಗುತ್ತೆ, ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಕೆಲಸದಲ್ಲಿ ಯಾವುದೇ ತೊಂದರೆ ಇಲ್ಲ. ಒನ್ ಆಫ್ ದ ಬೆಸ್ಟ್ ವರ್ಕರ್ ನೀವು, ಹಾರ್ಡ್ ವರ್ಕಿಂಗ್. ಯಾಕಂದರೆ ಇಲ್ಲಿ ಕುಜನ ನೀಚಭಂಗ ಆಗಿದೆ, ನೀಚಭಂಗ ಆಗಿದೆ. ಸೂಪರ್ ಇಟ್ ಈಸ್. ಡಿ10 ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಾನು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಿಮ್ಮ ತಂದೆ ತಾಯಿ ಪೊಸಿಷನ್ ಇಲ್ಲೇ ನೋಡ್ಕೋಬೇಕಾಗಿದ್ದು ನಾವು 4 ಗ್ರಹ. ಒಂದು ಚಂದ್ರ, ಇನ್ನೊಂದು ಶುಕ್ರ, ಇನ್ನೊಂದು ಸೂರ್ಯ, ಇನ್ನೊಂದು ಗುರು. ಇವರು ತಾಯಿನ ನೋಡಬೇಕು, ನಾವು ತಂದೆನ ನೋಡಬೇಕು. ಕರೆಕ್ಟಾ? ನಿಮ್ಮ ತಾಯಿಯ ಪೊಸಿಷನ್ ಬಹಳ ಚೆನ್ನಾಗಿದೆ. ಭಾಳ ಹೆಲ್ದಿ ಇದ್ದಾರೆ, ಒಳ್ಳೆ ಪ್ರಾಪರ್ಟಿ ಗಿಪರ್ಟಿ ಎಲ್ಲ ಇದೆ ಆ ಸೈಡು. ತಂದೆನೂ ಅಷ್ಟೇ, ನೀವು ತಂದೆ ಮೇಲೆ ಭಾಳ ಡಿಪೆಂಡ್ ಇದ್ದೀರಿ. ಯಾಕಂದರೆ ಗುರು 10ನೇ ಮನೆಯಲ್ಲಿದ್ದಾನೆ. ಸೊ ತಂದೆ ತಾಯಿ ಬಗ್ಗೆ ಏನು ಚಿಂತೆ ಇಲ್ಲ. ಸೂಪರ್ ಎಕ್ಸ್ಟ್ರಾರ್ಡಿನರಿ ಅಲ್ಟಿಮೇಟ್ ಇದ್ದಾರೆ ತಂದೆ ತಾಯಿ, ಭಾಳ ಹೆಲ್ಪ್ಫುಲ್ ಇದ್ದಾರೆ, ನಿಮ್ಗೆ ಸಪೋರ್ಟಿವ್ ಆಗಿದ್ದಾರೆ ಅಂತ ಇಲ್ಲೇ ಇಲ್ಲಿ ನೋಡ್ಬೋದು ನಾವು. ಹೌದು, 4 ಗ್ರಹ ನೋಡೋದಿಲ್ಲ, ಬೇರೆ ಯಾವುದೂ ನೋಡೋಂಗಿಲ್ಲ ನಾವು. ಬನ್ನಿ D16 ನೋಡೋಣ. D16 ಎದಕ್ಕೆ ನೋಡ್ತಾರೆ ಗೊತ್ತಾ ನಿಮಗೆ? ನಿಮ್ಮದು ಇಮ್ಮೊಬೈಲ್ ಪ್ರಾಪರ್ಟಿ ಎಷ್ಟಿದೆ, ಆಭರಣ ಎಷ್ಟಿದೆ, ಆಭರಣ, ಕಾರು, ಮೊಬೈಲು, ನೋಡಿ. ಇಲ್ಲಿ ನೋಡಿ, ಇಲ್ಲಿ ಜಾತಕದ 4ನೇ ಭಾವವನ್ನು ಸ್ಟಡಿ ಮಾಡೋಕ್ಕಿಲ್ಲ. ಇಲ್ಲಿ ಕುಜ ಬಂದು ಕುಂತಿದ್ದಾನೆ. ಆ್ಯಕ್ಚುಲಿ ಮಿಥುನ ಲಗ್ನದ ಅತಿ ದೊಡ್ಡ ವಿರೋಧಿ ಇವನು. ಮಿಥುನ ಲಗ್ನ ನೋಡಿ, ಮಿಥುನ ಲಗ್ನದ ದೊಡ್ಡ ವಿರೋಧಿಗಳು 1ನೇ ಮನೆಯಲ್ಲಿ, 4ನೇ ಮನೆಯಲ್ಲಿದ್ದಾನೆ. ಅದೇ 4ನೇ ಮನೆ ಸ್ವಾಮಿ 5ರಲ್ಲಿದ್ದಾನೆ, ಶುಕ್ರ 7ರಲ್ಲಿದ್ದಾನೆ, ಗುರುನು 7ರಲ್ಲಿದ್ದಾನೆ. ಸೊ ನಿಮ್ಮ ತಂದೆ ಕಡೆಯಿಂದ ನಿಮ್ಗೆ ಸಿಕ್ಕಿರಬೇಕು ಏನು, ಕಾಸ್ಟ್ಲಿ ಫೋನು ನಿಮ್ಮ ತಂದೆ ಕಡೆ ಇರಬೇಕು. ಮೋಸ್ಟ್ಲಿ ಆಭರಣ ಗಿಭರಣ ಅವೆಲ್ಲವನ್ನು ಕಳ್ಕೊಳ್ಳುವ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣ್ತಾ ಇದ್ದೇನೆ. ದಯವಿಟ್ಟು ನಾನು ನಿಮ್ಮಲ್ಲಿ ಕಳಕಳಿ ವಿನಂತಿ ಏನಂದರೆ ಪಚ್ಚೆ ಮತ್ತು ಓಪೆಲ್ ಹಾಕಲೇಬೇಕು. D20ಯಲ್ಲಿ ಏನು ನೋಡ್ಬೋದು ನಾವು? ಭಾಳ ಅಂದರೆ ಧರ್ಮವನ್ನು ಹೆಂಗೆ ನಂಬ್ತೀರಾ, ಧರ್ಮದ ಕಾರ್ಯಗಳನ್ನ ಏನೇನು ಮಾಡ್ತೀರಾ ಇಲ್ಲ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ನೋಡಿ, ಇಲ್ಲಿ ನೋಡಬೇಕಾಗಿದ್ದೆ ನಾನು ಶನಿ ಮತ್ತು ಗುರು. ಏನು, ಶನಿ ಮತ್ತು ಗುರು ಮಾತ್ರ ಬಿಟ್ಟು ಬೇರೆ ಯಾರನ್ನೂ ನೋಡಬಾರ್ದಾನಿಲ್ಲ. ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಐಶೋ ಆರಾಮಿ ಅನ್ನೋದೇನಿದೆಯಲ್ಲ, ಐಶೋ ಆರಾಮಿ ಅಂದರೆ ಒಳ್ಳೆ ಕಾರು ಅಥವಾ ಒಳ್ಳೆ ಮೊಬೈಲು ಅಥವಾ ಒಳ್ಳೆಯ ಆಭರಣಗಳು ನಿಮ್ಮ ತಂದೆ ಗಳಿಸಿಟ್ಟಿರ್ಬೋದು. ಹೌದು, ಯಾಕಂದರೆ 1ನೇ ಮತ್ತು 4ನೇ ಮನೆ ಸ್ವಾಮಿ 5ರಲ್ಲಿದ್ದಾನೆ, 7ನೇ ಮನೆ ಸ್ವಾಮಿ ಶುಕ್ರನ ಜೊತೆ ಯುತಿಯಾಗಿ 7ರಲ್ಲಿದ್ದಾನೆ. ಹೌದು, ನಿಮ್ಮ ತಾಯಿ ಇಲ್ಲ ನಿಮ್ಮ ತಂದೆಯವರು ಗಳಿಸಿ ಇಡ್ಬೋದು, ಆದರೆ ನೀವು ಅವನ್ನ ಕಳಿತೀರಾ ಅಂತ ಹೇಳ್ತಿದ್ದಾರೆ, ಅವುಗಳನ್ನು ಲಾಸ್ ಮಾಡ್ಕೊತೀರಾ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಮಿಥುನ ಲಗ್ನದ ಅತಿ ದೊಡ್ಡ ವಿರೋಧಿಗಳು ಚಂದ್ರ ಮತ್ತು ಕುಜ. ಚಂದ್ರ ಮತ್ತು ಕುಜ ಅತಿ ದೊಡ್ಡ ವಿರೋಧಿಗಳು.
ನೋಡಿ ಇಲ್ಲಿ ಬುಧ ಮತ್ತು D20 ನೋಡುವಾಗ ಕಳ್ಕೊಳ್ತೀರಾ ನೀವು, 100% ಕಳ್ಕೊತೀರಾ. ದಯವಿಟ್ಟು ನಾನು ಹೇಳುವನ್ನೆಲ್ಲ ಮಾಡ್ಕೋಬೇಕು ನೀವು. ನೋಡಿ 12ರಲ್ಲಿ ಬಂದಿದ್ದಾನೆ. ಶನಿ 3ರಲ್ಲಿದ್ದಾನೆ, ಶುಕ್ರ 9ರಲ್ಲಿದ್ದಾನೆ. ನೀವು ಅಷ್ಟು ಧರ್ಮನ 50% ಧರ್ಮ ನಂಬ್ತೀರ, 50% ನಂಬಲ್ಲ. ಹೌದು, ಧಾರ್ಮಿಕ ಕೆಲಸಗಳು ನಿಮ್ಮ ಕೈಯಿಂದ ಆಗಲ್ಲ. ಧರ್ಮ ಎತ್ತಿ ಹಿಡಿಯುವ ಕೆಲಸ ನಿಮ್ಮ ಕಡೆಯಿಂದ ಆಗೋದಿಲ್ಲ. ಫಿಫ್ಟಿ ಅಂತ ತೋರಿಸ್ತಾ ಇದೆ. ಬನ್ನಿ ನೋಡೋಣ. ನೋಡಿ, ಲಗ್ನ ಚಾರ್ಟಲ್ಲಿ ಬುಧ ಮನೆಯಲ್ಲಿ ಶುಕ್ರ ಮನೆಯಲ್ಲಿ ಬುಧ ಬಂದಿದ್ದಾರೆ. ಬಟ್ 5ನೇ ಮನೆಯಲ್ಲಿ ಶನಿ ಇದ್ದಾನೆ, ಒಪ್ಕೋತೀನಿ ನಾನು. ಹೌದು, ವಿದ್ಯೆ ಅಷ್ಟಕ್ಕಷ್ಟೇ ಇದೆ, ಏನೋ ಆಗಬೇಕಾಗಿತ್ತು, ಏನೋ ಆಗಿದ್ದಾರೆ. ಬಟ್ ಲಗ್ನೇಶ ನೀಚನಾಗಿದ್ದಾನೆ ನೋಡಿ. ಆ್ಯಕ್ಚುಲಿ ಬುಧ ಇಲ್ಲಿ ಬಂದಿದ್ರೆ ಭಾಳ ಚಲೋ ಇತ್ತು, ಶುಕ್ರ ಇಲ್ಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅದೇ ಓಪೆಲ್ಲು ಪಚ್ಚೆ, ನಿಮ್ಮ ಎಜುಕೇಷನ್ನು ಡಿಸ್ಕಂಟಿನ್ಯೂ ಆಗಿದ್ರೆ ಅದಕ್ಕೆ ಕಾರಣ ಶುಕ್ರನೇ. ಒಂದು ಗ್ರಹ ಕೆಟ್ಟಿಲ್ಲ ರೀ ನಿಮ್ಮ ಜಾತಕದಲ್ಲಿ. ಕುಜ ಹಸ್ತಾ ಇದ್ದಾನೆ, ಬುಧ ಹಸ್ತಾ ಇದ್ದಾನೆ. ನಿಮ್ಮ ಜಾತಕದಲ್ಲಿ ಬುಧ ಏನಾದರೂ ಅಸ್ತಂಗತ ಆಗಲಿಲ್ಲ ಅಂದಿದ್ರೆ ನೀವು ದೊಡ್ಡ ಪೊಸಿಷನಲ್ಲಿ ಇರ್ತಿದ್ರಿ, ಸೈಂಟಿಸ್ಟು, ರಿಸರ್ಚಲ್ಲಿ ಇರ್ತಿದ್ರಿ, ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಿದ್ರಿ. ಬನ್ನಿ, ಆದರೆ ಒಳ್ಳೆ ಬುದ್ಧಿ ಇದೆ ನಿಮಗೆ, ಅದರಲ್ಲಿ ಸಂಶಯನೇ ಬೇಡ. ಭಾಳ ಒಳ್ಳೆ ಬುದ್ಧಿ ಇದೆ. ಹೌದು, D27 ಎದಕ್ಕೆ ನೋಡ್ತಾರೆ ಗೊತ್ತಾ? ವಾಟ್ ಈಸ್ ಯುವರ್ ಸ್ಟ್ರೆಂತ್? ಯುವರ್ ಸ್ಟ್ರೆಂತ್ ಈಸ್ ಯುವರ್ ಫಾದರ್. ಫಿಫ್ಟಿ ಅದರಲ್ಲಿ, ಯಾಕಂದ್ರೆ 1ನೇ ಮನೆ ಸ್ವಾಮಿ 2ರಲ್ಲಿ ನೀಚನಾಗಿದ್ದಾನೆ. ಬಟ್ 9ನೇ ಮನೆ ಸ್ವಾಮಿ ಸೂರ್ಯ ಬಂದು 1ರಲ್ಲಿ ಕೂತಿದ್ದಾನೆ. ಹೌದು, ನೋಡಿ 3ರಲ್ಲಿ ಗ್ರಹಣ ದೋಷ ಆಗಿದೆ. ಅಂದರೆ ಮಾನಸಿಕ ಹಿಂಸೆ ನಿಮ್ಗೆ ಇದ್ದಿದ್ದೆ, ಶುಕ್ರ 12ರಲ್ಲಿದ್ದಾನೆ, ಬುಧ 11ರಲ್ಲಿದ್ದಾನೆ, ಶನಿ 10ರಲ್ಲಿದ್ದಾನೆ. ಇಲ್ಲ, ನೀವು ನಿಮ್ಮ ಸ್ಟ್ರೆಂತು ನಿಮ್ಮ ತಂದೆಯವರು. ತ್ರಿಶಾಂಶ ನೋಡುವಾಗ ನಾವು ಬಹಳ ವಿಚಾರ ಮಾಡಿ ಮಾಡಬೇಕು. ಇದು ನವಮಾಶ ಮತ್ತು ಲಗ್ನ ಕುಂಡಲಿಯ ಸೂಕ್ಷ್ಮ ಕುಂಡಲಿ ನೋಡಿ. ಇಲ್ಲೇ ಯಾವ ಗ್ರಹನೂ ಇರಲ್ಲ, ನೆನ್ಪಿಟ್ಕೊಂಡ್ಬಿಡಿ. ಸೂರ್ಯ ಅಪ್ಪಿತಪ್ಪಿ ಏನಾದರೂ ಮೇಷ ಹಾಗೂ ವೃಶ್ಚಿಕದಲ್ಲಿದ್ದರೆ ಭಾಳ ಒಳ್ಳೆಯದು. ಚಂದ್ರ ಏನಾದರೂ ಅಪ್ಪಿತಪ್ಪಿ ತುಲಾದಲ್ಲಿ ಮತ್ತು ವೃಷಭದಲ್ಲಿದ್ದರೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೋಡಿ, ಕುಜ 12ರಲ್ಲಿ ಮಾಂಗಲಿಕ ದೋಷ ಜನರೇಟ್ ಮಾಡಿದ್ದಾನೆ. ಅಷ್ಟಮೇಶ 8ನೇ ಮನೆ ಸ್ವಾಮಿ 2ರಲ್ಲಿ ಬಂದು ಕೂತಿದ್ದಾನೆ, ಸಿಕ್ಕಾಪಟ್ಟಿ ಖರ್ಚು ಮಾಡಿಸ್ತಾನೆ ನಿಮ್ಮ ಕಡೆಯಿಂದ. ಹೌದಾ? 4 ಮತ್ತು 7ನೇ ಮನೆ ಸ್ವಾಮಿ ದಾಂಪತ್ಯದಲ್ಲಿ ಕಿರಿಕ್ ಮಾಡ್ತಾರೆ. 100% ಸರ್, ನಾನು ಹೇಳೋದು ನಿಮಗೆ, ಈ 3 ಗ್ರಹಗಳದ್ದು
ಕುಜ, ಶುಕ್ರ ಮತ್ತು ಬುಧನ ನೀವೇನಾದರೂ ಹಾಕ್ಕೊಂಡಿದ್ರೆ ಏನು ಹೇಳಿ, ಇವರ ರತ್ನಗಳನ್ನು ನೀವು ಧರಿಸಲೇಬೇಕು. ಧರಿಸಲಿಲ್ಲ ಅಂದ್ರೆ ನಡೆಯೋದೇ ಇಲ್ಲ. D40 ಯಾಕೆ ನೋಡ್ತೀವಿ? ನಿಮ್ಮ ತಾಯಿ ನೋಡಿ, D40 ಏನು ಹೇಳತ್ತಂದ್ರೆ ನಿಮ್ಮ ತಾಯಿಯ 7 ತಲೆಮಾರಿನಿಂದ, ಎಷ್ಟು 7 ತಲೆಮಾರಿನಿಂದ ನಿಮಗೆ ಪುಣ್ಯ ಬಂದಿದೆಯೋ ಪಾಪ ಬಂದಿದೆಯೋ, 7 ತಲೆಮಾರಿನಿಂದ ನಿಮಗೆ ಪುಣ್ಯ ಬಂದಿದೆಯೋ ಪಾಪ ಬಂದಿದೆಯೋ ನೋಡಬೇಕು. ಕರೆಕ್ಟಾ? ಇಲ್ಲೇ ನೋಡಬೇಕಾಗಿದ್ದು 2 ಗ್ರಹ, ಒಂದು ಶುಕ್ರ, ಇನ್ನೊಂದು ಚಂದ್ರ. ನೋಡಿ ನೋಡಿ 1ನೇ ಮನೆ ಸ್ವಾಮಿ ಅಷ್ಟಮದಲ್ಲಿದ್ದಾನೆ, 6ನೇ ಮನೆಯಲ್ಲಿ. ಕರೆಕ್ಟಾ? ಬಟ್ 7ನೇ ಮನೆಯಲ್ಲಿ ಶುಕ್ರ ಸ್ವಗ್ರಹಿ, ಚಂದ್ರ ಸ್ವಗ್ರಹಿ. 100 ಎಷ್ಟು ಬೇಕೋ ಅಷ್ಟು ಜೀರೋ ಹಚ್ಕೊಳ್ಳಿ. ನಿಮ್ಮ ತಾಯಿ ಕಡೆಯಿಂದ ಸಿಕ್ಕಾಪಟ್ಟಿ ನಿಮಗೆ ಇವತ್ತು ₹1 ಲಾಭ ಸಿಗ್ತಾ ಇದೆ ಅಂದರೆ ಅವರಿಂದನೇ. ತಾಯಿಯ 7 ತಲೆಮಾರಿನ ಪುಣ್ಯ ಏನು ಮಾಡಿದಾರ ಅದು ಕ್ಯಾರಿಯಾಗಿ ನಿಮಗೆ ಬಂದಿದೆ ಅಂತ ಈ D40 ಚಾರ್ಟ್ ಹೇಳುತ್ತೆ. ನೋಡಿ, ಇಲ್ಲೇ ತಂದೆಯಿಂದ ಬಂದಂಥ ಪುಣ್ಯ ಎಷ್ಟು, ಪಾಪ ಎಷ್ಟು ಅಂತ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು ನಾವು. ಯಾರನ್ನು ನೋಡಿ, ಸೂರ್ಯ ತಂದೆ ಅಂತಂತೇವೆ. ಕರೆಕ್ಟಾ? ಅದೇ ರೀತಿ ಗುರುನು ತಂದೆ ಅಂತ ಕರಿತೀವಿ. ಈ 2 ಗ್ರಹಗಳನ್ನು ನೋಡ್ಬೇಕು ನಾವು. ನೋಡಿ, ಸೂರ್ಯ 3ರಲ್ಲಿದ್ದಾನೆ, ಗುರು 12ರಲ್ಲಿದ್ದಾನೆ. ಇವತ್ತು ನೀವೇನಾದರೂ ಸಫರ್ ಆಗ್ತಿದ್ದೀರಾ ಅಂದರೆ ನಿಮ್ಮ ತಂದೆ 7 ತಲೆಮಾರಿನ ಪಾಪದಿಂದ. ನೀವೇನು ನೋಡಿರ್ತೀರಾ? ಇಲ್ಲ, ನಾನು ನೋಡಿಲ್ಲ. ಬಟ್ ನಮ್ಮ ಜಾತಕದಲ್ಲಿ ಹೇಳಿರ್ತವೆ. ಸೂರ್ಯ ಒಳ್ಳೆ ಸ್ಥಿತಿಯಲ್ಲಿ ಇದ್ದಿದ್ದಕ್ಕಾಗಿದ್ದರೆ ನೋಡಿ, ಒಳ್ಳೆ ಸ್ಥಿತಿ ಅಂದರೆ ಯಾವುದು? ನೀಚನಾಗಬಾರ್ದು. ಕರೆಕ್ಟಾ? ಇಲ್ಲೇ ಈ ಲಗ್ನಕ್ಕೆ ಒಳ್ಳೆ ಸ್ಥಿತಿ ಅಂದರೆ 1, 2, 4, 5, 7, 9, 10 ಈ ಸ್ಥಿತಿಯಲ್ಲಿರಬೇಕಾಗಿತ್ತು. ಅವನಿದ್ದಾನೆ 3ನೇ ಮನೆಯಲ್ಲಿ. ಹಾಗಾಗಿ ನೀವು ತಂದೆಯಿಂದ ಯಾವುದೇ ರೀತಿ ಅವ್ರ ಕಡೆಯಿಂದ ಪುಣ್ಯವನ್ನು ಪಡೆದಿಲ್ಲ ಅಂತ ಹೇಳ್ತಾ ಇರಿ. ನೋಡಿ, ಹಿಂದಿನ ಜನ್ಮದಲ್ಲಿ ನೀವೇನಾಗಿದ್ರಿ? ಹಿಂದಿನ ಜನ್ಮದಲ್ಲಿ ಅತಿ ರಿಚೆಸ್ಟ್ ಮ್ಯಾನ್ ಆಗಿದ್ರಿ. ಭಾರಿ ದೊಡ್ಡ ಸಾಹುಕಾರನಾಗಿದ್ರಿ, ಗಂಡಸಾಗಿದ್ರಿ. ಆದರೆ ನೀವು ಏನಾಗಿದ್ರಿ? ಹೆಣ್ಣು ಪೀಡಕರಾಗಿದ್ರಿ, ಹೆಣ್ಮಕ್ಳನ್ನ ಗೋಳು ಹೋಗ್ತಿದ್ರಿ. ಇವತ್ತೇನಾದರೂ ನಿಮ್ಗೆ ಪಾಪ ಹತ್ತಿದೆ ಅಂದರೆ ನೋಡಿ, ಚಂದ್ರನ ಜೊತೆ ಕೇತು ಐತಿ, ಆದ್ರೆ ಮುಗಿದು ಹೋಯ್ತದೆ. 3 ದೋಷಗಳು ಬರ್ತಾವೆ ಇಲ್ಲಿ. ಒಂದು ಶ್ರಪಿತ ದೋಷ, ಇನ್ನೊಂದು ಅಂಗಾರಿಕ ದೋಷ, ಇನ್ನೊಂದು ಗ್ರಹಣ ದೋಷ, ಇನ್ನೊಂದು ಬಂದು ವಿಷದೋಷ. ಅನಾರೋಗ್ಯದಿಂದ ಬಳಲಿ ನೀವು ಪ್ರಾಣ ಬಿಟ್ಟಿದ್ದೀರಿ ಅಂತ ಚೊಕ್ಕ ಕ್ಲಿಯರ್ ಮಾಡಿ ಹೇಳ್ತಾ ಇದೆ. ಹತ್ತನೇ ಮನೆಯಲ್ಲಿ ಸರ್ಪದೋಷ. ಹಿಂದಿನ ಜನ್ಮದಲ್ಲಿ ನೀವು ಗಂಡಸಾಗಿದ್ರಿ, ಆದರೆ ಹೆಣ್ಣು ಪೀಡಕರಾಗಿದ್ರಿ. ಹಾಗಾಗಿ ನೀವು ಈ ಜನ್ಮದಲ್ಲಿ ಮತ್ತೆ ಹುಟ್ಟಿ ಬಂದು ಮೋಸ್ಟ್ಲಿ ನೀವು ನೋಡಿ, ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೂರ್ಯ 2023ವರೆಗೂ ನೀವು 12ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ. 2023ವರೆಗೂ ನಿಮ್ಗೆ ತೊಂದರೆ ತಪ್ಪಿದ್ದಲ್ಲ.
ದಿನನಿತ್ಯ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಒಂದು ತೆಂಬಿಗೆ ತಗೊಳ್ಳಿ, ಅದರಲ್ಲಿ ನೀರು ಹಾಕಿಬಿಟ್ಟು ಅರಿಶಿನ ಕುಂಕುಮ ಹಾಕಿ, ಅದು ಅಲ್ಲದೆ ಸೂರ್ಯ ನಮಸ್ಕಾರ ಮಾಡಿ ಅದನ್ನು ತುಳಸಿ ನೀರು ಹಾಕೋದ್ರಿಂದ 100% ಹೇಳ್ತೀನಿ ಸೂರ್ಯ ಶಾಂತಿ ಆಗೇ ಆಗುತ್ತೆ. ಹೌದು, ಸೂರ್ಯ ಶಾಂತಿ ಆಗೇ ಆಗುತ್ತೆ. ಇಲ್ಲ ಅಂದರೆ ಕಷ್ಟಕ್ಕೆ ಬೀಳ್ತೀರ. ನಾನು ಇನ್ನೂ ಒಂದು ಸಾರಿ ಹೇಳ್ತೀನಿ, ದುಡ್ಡಿಗೆ ಬೆಲೆ ಕೊಡಬೇಡಿ. ದಯವಿಟ್ಟು ನಿಮ್ಮ ವ್ಯವಹಾರವನ್ನು ಕೆಡಿಸ್ಕೋಬೇಡಿ. ದಯವಿಟ್ಟು ನನ್ನ ಮಾತು ಕೇಳಿ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇದು ದೊಡ್ಡ ಯೋಗ, ಇದನ್ನು ಹೆಚ್ಚಿಸ್ಕೊಳ್ಳಿ. ಹೌದಾ? ಮದುವೆ ಆಗುವಾಗ ಮಾಂಗಲಿಕ ದೋಷ ಇದ್ದಕ್ಕಿಂತ ಮಾಡ್ಕೊಳ್ಳಿ. ಅವ್ರ ಚಂದ್ರ ಶಾಂತಿ ಮಾಡೋದು ಮಾತ್ರ ಮರಿಬೇಡಿ. ಒಂದೇ ಶಾಂತಿ ನಾನು ಹೇಳೋದು, ಚಂದ್ರ ಶಾಂತಿ. ಸೊ ಈ ಜಾತಕ ಮುಗಿಸ್ಕಿಂತ ಮುಂಚೆ ದಯವಿಟ್ಟು ಸಜೆಷನ್ ಏನಪ್ಪ ಅಂದರೆ 7 ಕ್ಯಾರೆಟು ಪಚ್ಚೆ, 7 ಕ್ಯಾರೆಟು ಓಪೆಲ್, 7 ಕ್ಯಾರೆಟು ಹವಳ ಮದುವೆ ಆದಮೇಲೆ ಹಾಕ್ಕೊಳ್ಳಿ, ಇವಾಗ ಬೇಡ. ಹವಳನ ಮದುವೆ ಆದಮೇಲೆ ಹಾಕ್ಕೊಳ್ಳಿ, ಇವಾಗ ಬೇಡ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟು ವಾರದಲ್ಲಿ 4 ಜನಕ್ಕೆ ಶೇರ್ ಮಾಡಿ. ನಮಸ್ಕಾರ.